ಸಚಿವರು ಕೂಡ ಒಂದೊಂದು ರೀತಿ ಜಾಣರಾಗ್ಬಿಟ್ಟಿದ್ದಾರೆ. ಇವರು ಜಾಣ ಕೊಡಿವ್ರಿ. ಸರ್ಕಾರದಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನ, ಸರ್ಕಾರದಲ್ಲಿ ದುಡ್ಡಿಲ್ದಿರ ಇಂಥ ಪರಿಸ್ಥಿತಿಯಲ್ಲೂ ಕೂಡ ₹1 ಕೆಲಸ ಆಗದೆ ಹೋದಾಗ ಬೇರೆಯವರಿಗೆ ಒಂದೊಂದು ರೀತಿ ದಾರಿ ಮಾಡ್ಕೊಂಡು ಮಾತಾಡೋದಕ್ಕೆ, ಡೈವರ್ಟ್ ಮಾಡೋದಕ್ಕೆ ನನ್ಗನ್ಸ್ತದೆ ಪ್ರತಿಯೊಬ್ರು ಕೂಡ ಡಾಕ್ಟರೇಟ್ ಮಾಡಿದ್ದಾರೆ ಅಂತ ಕಾಣಿಸ್ತದೆ ಈ ಮಂತ್ರಿಗಳು. ಒಬ್ಬೊಬ್ರು ಒಂದೊಂದಿನ ಬುಲೆಟಿನ್ ಬಿಡ್ತಾರೆ. ಅದ್ರ ಮೇಲೆ ನೀವು ಮಾಧ್ಯಮದವರು ನಾವೆಲ್ಲ ಚರ್ಚೆ ಮಾಡ್ತೀವಿ. ದೈನಂದಿನ ಸಮಸ್ಯೆಗಳು, ಸಾಯ್ತಾ ಇರೋ ಜನ, ಮತ್ತೆ ಮತ್ತೊಂದು ಫ್ಲಡ್ ಆಗಿರ್ತಕ್ಕಂಥ ಅನಾಹುತಿದ್ದ ಏನು ಆಗದವ್ರು ಕೂಡ ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ನಿಮ್ಗೆ ಯಾರು ಬೇಡ ಅಂದವ್ರೆ, ಏನ್ ಮಾಡಬೇಡ ಅಂದವ್ರೆ. ಆದ್ರಿಂದ ನಾನು ಇದನ್ನೆಲ್ಲ ಬಿಟ್ಟು ನಿಮ್ದೇನಿದೆ ನೀವು ಮಾಡಿ, ಯಾರು ಬೇಡ ಅನ್ನೋದಿಲ್ಲ. ಮೊದಲು ಸರ್ಕಾರದ ಬಳಿಗೆ ಡೆವಲಪ್ಮೆಂಟ್ ಬಗ್ಗೆ, ಇವತ್ತಿನ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ನಡ್ಕೊಳ್ತಾ ಇರೋ ರೀತಿ ಬಗ್ಗೆ ನಿಮ್ಗೆ ಎಲ್ಲೋ ಒಂದ್ ಕಡೆ ನಿಮ್ ಎದೆ ಮೇಲೆ ನೀವೇ ಇಟ್ಕೊಂಡು ಚೆಕ್ ಮಾಡಿಸ್ಬಿಡಿ. ಅದನ್ನ ಬಿಟ್ಟು ಒಬ್ಬೊಬ್ರು ಒಂದೊಂದು ದಿನ ಒಂದೊಂದು ಹಾಕೊಂಡು ಜನರನ್ನ ದಾರಿ ತಪ್ಪಿಸಿ ಇನ್ನೂ ಕೂಡ ಅಸಹ್ಯಕರವಾದ ಬೆಳವಣಿಗೆಗಳಿಗೆ ಕಾರಣರಾಗೋದು ಬೇಡ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಸರ್ಕಾರ ಎಲ್ಲಿದೆ? ಸರ್ಕಾರ ಅವ್ರಿಗೆ ಏನಾಗಿದೆ? ದುಡ್ಡಿಲ್ಲ. ಅದನ್ನ ಮುಚ್ಕೊಳ್ಳೋದಕ್ಕೋಸ್ಕರವಾಗಿ ಈ ತರದೆಲ್ಲ ಕೂಡ ಒಬ್ಬೊಬ್ರು ಒಂದೊಂದು ರೀತಿ ಈ ಒಂದು ಡ್ರಾಮಾ ಕಂಪನಿಯಲ್ಲಿ ಒಬ್ಬೊಬ್ರು ಒಂದೊಂದು ಪಾತ್ರ ಹಾಕೊಂಡೋದ್ರೆ ಯಾವುದಕ್ಕೆ ಕೊನೆ ಏನು? ನಾವು ಇದ್ರ ಮೇಲೆ ಚರ್ಚೆ ಮಾಡ್ತೀವಿ, ಡೆವಲಪ್ಮೆಂಟ್ ಎಲ್ಲ ಮರಿತೀವಿ, ದೈನಂದಿನ ಸಮಸ್ಯೆಗಳನ್ನ ಬಿಡಿತೀವಿ. ಅವಾಗ ಏನಾಗ್ತದೆ, ಜನಗಳು ಎಲ್ಲ ಒಂದ್ ಕಡೆ ಏನು ಮಾಡೋಕ್ಕಾಗೋದಿಲ್ಲ ಅನ್ನೋ ಮಟ್ಟಕ್ಕೆ ಹೋಗ್ತಾರೆ. ಹಾಗೆ ಯಾರು ಬೇಡ ಅಂದಿದ್ದಾರೆ? ಏನಾಗಿದೆ ನಿಮ್ಮಲ್ಲಿ? ಮಾಡೋ ಕೆಲಸ ಏನಿದೆ? ಏನ್ ನಡೀತಾ ಇದೆ? ಇನ್ನೊಬ್ಬರ ಬಗ್ಗೆ ಹೇಳೋ ಮುಂಚಿತವಾಗಿ ನಿಮ್ದೇನಿದೆ? ನಿಮ್ಮ ಇದ್ರೊಳಗೆ ಏನ್ ನಡೀತಾ ಇದೆ? ಅಲ್ಲೆಲ್ಲ ಯಾರ್ದೋ ತಟ್ಟೆಯಲ್ಲಿ ಏನೋ ಸತ್ತಿದೆ, ಹಂಗಾಗ್ಲಿಲ್ಲ ಹಿಂಗಾಗ್ಲ, ಅದ್ ಯಾರು ಬೇಡ ಅಂದ್ರೆ ಮಾಡ್ಕೊಳ್ರಿ. ಇವತ್ತು ನಿಮ್ ತಟ್ಟೆಯಲ್ಲಿ ಬಿದ್ದಿದೆಯಲ್ಲ, ಹೆಗಡ ಗಿಡ ಬಣ ಎಲ್ಲ ಗಮನಾಟ ಆಗಿದೆಯಲ್ಲ, ಅದನ್ನ ಸರ್ ಮಾಡಿ ಜನರುಗಳಿಗೆ ಏನು ಉತ್ತರ ಕೊಟ್ಟಿದ್ದೀರಿ, ಜನರೊಳಗೆ ಏನು ಆಶ್ವಾಸನೆ ಕೊಟ್ಟಿದ್ದೀರಿ, ಅದನ್ನ ಏನಾದ್ರು ಮಾಡೋದಕ್ಕೆ ಅವಕಾಶ ಇದೆಯಾ? ಇಲ್ಲ ಅಂದ್ರೆ ಒಂದು ವೈಟ್ ಪೇಪರ್ ನೀವು ರಿಲೀಸ್ ಮಾಡಿ, ನಮ್ಮ ಪರಿಸ್ಥಿತಿ ಇಲ್ಲ, ಹಿಂಗಿದೆ ಅಂತ. ಅದನ್ನ ಬಿಟ್ಟು ಯಾವುದಕ್ಕೂ ಕೂಡ ನಿಮ್ಗೆ ಟೇಕ್ ಇಟ್ ಆಸ್ ಗ್ರಾಂಟೆಡ್ ಮಾಡ್ತಾ ಇದ್ದೀರಲ್ಲ, ಇದು ನಿಮ್ಗೆ ಗೌರವ ತರ್ತಕ್ಕಂಥ ವಿಷಯ ಅಲ್ಲ.